ನಮಸ್ಕಾರ ವೀಕ್ಷಕರೇ, ಅಕ್ಷಯ ಅಡಿಗೆಗೆ ಸ್ವಾಗತ. ನಾನಿವತ್ತು ಮಾಡುತ್ತಿರುವುದು ಸಿಂಪಲ್ ಆಗಿ ಒಂದು ಚಿಕನ್ ಫ್ರೈ ಮಾಡುವಂತಿದ್ದೇನೆ. ಮತ್ತು ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿ ತುಂಬ ಟೇಸ್ಟಾಗಿರುತ್ತದೆ. ಬ್ಯಾಚುಲರ್ಗೂ ಮಾಡಿಕೊಳ್ಳಬಹುದು. ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಸಿಂಪಲ್ ಆಗಿ ಒಂದು ಫ್ರೈ ಮಾಡುವಂತಿದ್ದೇನೆ. ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿ ಒಂದು ಅರ್ಧ kg ಆಗುವಷ್ಟು ಚಿಕನ್ ತಗೊಂಡಿದ್ದೇನೆ, ತೊಳೆದಿಟ್ಟಿದ್ದೇನೆ. ಫಸ್ಟಿಗೆ ನಾನು ಸ್ವಲ್ಪ ನೀರುಳ್ಳಿ ಹಾಕಿಕೊಳ್ತಿದ್ದೇನೆ. ಇದಕ್ಕೆ ನೀರುಳ್ಳಿ ಕಟ್ ಮಾಡಿಟ್ಟಿದ್ದು ಸ್ವಲ್ಪ ನೀರುಳ್ಳಿ ಇದಕ್ಕೆ ಹಾಕಿದ್ದೇನೆ. ಮತ್ತು ಒಂದು ಅರ್ಧ ಲಿಂಬೆ ರಸವನ್ನು ಹಾಕಿಕೊಳ್ಳಿ. ದಿಢೀರಾಗಿ ಮಾಡಿಕೊಳ್ಬಹುದು ಸಿಂಪಲ್ ಆಗಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಸಿನ ಹುಡಿ ಹಾಕಿಕೊಳ್ಳಿ. ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಬೇಕು. ಹಾಕಿ ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ, ಸಾಕು. ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ. ಉಪ್ಪು ಹಾಕಿ ಒಳ್ಳೆ ಹೀಗೆ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಟೈಮ್ ಇದ್ದವರು ಒಂದು 10 ನಿಮಿಷ ಇಡಿ, ಇಲ್ಲಾಂದರೆ ಆಗಲೇ ಮಾಡಿಕೊಳ್ಬೋದು. ನಾನು ಈಗಲೇ ಮಾಡ್ತಿದ್ದೇನೆ. ಈಗ ಒಂದು ಬಾಣಲ್ಲಿ ತಗೊಂಡಿದ್ದೇನೆ ಫ್ರೈ ಮಾಡಲಿಕ್ಕೆ ಅಂತೇಳಿ. ಇದಕ್ಕೆ 4 ಉದ್ದಮೆಣಸು ಹಾಕಿಕೊಳ್ತಿದ್ದೇನೆ. ಮತ್ತು ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ, ಚಿಕನಿಗೆ ತಕ್ಕ. ನಾನೊಂದು 3 ಗಿಡ್ಡ ಮೆಣಸಿದ ಖಾರಕ್ಕೆ, ಕಲರಿಗೆ ಒಂದು 4 ಉದ್ದಮೆಣಸು ಹಾಕಿದ್ದೇನೆ. ಮತ್ತು ಕರಿಮೆಣಸು ಹಾಕಿಕೊಳ್ಬೇಕು. 1 ಸ್ಪೂನ್ ಹಾಕಿದ್ದೇನೆ, 1.5 ಸ್ಪೂನ್. 1 ಸ್ಪೂನ್, ಈ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ. ಹಾಕಿ ಒಳ್ಳೆ ಜೋರಿದೆ. ಸ್ವಲ್ಪ ಡ್ರೈ ರೋಸ್ಟ್ ಆಗಬೇಕು. ಇದಕ್ಕೆ ಒಂದು 1/4 ಟೀ ಸ್ಪೂನ್, ಸ್ವಲ್ಪ ಸಾಕು, ಇದು ಸೋಂಪು ಹಾಕಿಕೊಳ್ತಿದ್ದೇನೆ. ಮತ್ತು ಸಣ್ಣ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಮತ್ತು ಸಣ್ಣ 2 ಸ್ಪೂನು ಕೊತ್ತಂಬರಿ. ಇದನ್ನೆಲ್ಲ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಡ್ರೈ ರೋಸ್ಟ್ ಆಗಲಿ. ಕೊತ್ತಂಬರಿ, ಜೀರಿಗೆ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ. ದೊಡ್ಡ ಈರುಳ್ಳಿ ಒಂದು 2 ಕಟ್ ಮಾಡಿದ್ದೆ. ಇದಕ್ಕೂ ಇಷ್ಟು ನೀರುಳ್ಳಿ ಹಾಕಿಕೊಳ್ತಿದ್ದೇನೆ. ಮತ್ತು ಇನ್ನು ಉಳಿದದ್ದು ಫ್ರೈ ಇದು ಒಗ್ಗರಣೆ ಹಾಕುವಾಗ ಹಾಕ್ತೇನೆ. ಈಗ ಹಾಕಿದ ಮೇಲೆ ನೀರುಳ್ಳಿ ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ, ಸಾಕು. ಈರುಳ್ಳಿ ಹಾಕಿ ಸ್ವಲ್ಪ ಬಿಸಿ ಆದರೆ ಸಾಕು. ಈಗ ಇದನ್ನು ಕಡಿಬೇಕು. ಜಾರ್ ತಗೊಂಡಿದ್ದೇನೆ, ಅದಕ್ಕೆ ಈಗ ಹುರಿದಿದ್ದದೆಲ್ಲ ಹಾಕಿಕೊಳ್ಳಿ. ಈಗ ಇದಕ್ಕೆ ನೀರು ಹಾಕಿಕೊಳ್ಳಿ. ನೀರು ಹಾಕಿ ನೈಸಾಗುವಾಗೆ ಕಡಿ. ನೀರು ಹಾಕಿ ನೈಸಾಗುವಾಗೆ. ಈಗ ಒಂದು ಬಾಣಲ್ ತಗೊಂಡಿದ್ದೇನೆ, ಅದಕ್ಕೆ ತೆಂಗಿನ ಎಣ್ಣೆ ಹಾಕಿಕೊಳ್ಳಿ, ತುಂಬ ಟೇಸ್ಟಾಗಿರ್ತದೆ. ಒಂದು 5 ಎಣ್ಣೆ ಹಾಕಿದ ಮೇಲೆ ಒಂದು ಪಲಾವ್ ಎಲೆ 1 ಪೀಸು. ಈಗ ಒಂದು ಪಲಾವ್ ಎಲೆ ಹಾಕಿದ್ದೇನೆ, ಸ್ಟಾರ್ ಇದು 1 ಪೀಸ್, 2 ಪೀಸ್ ಚಕ್ಕೆ, 2 ಲವಂಗ, 1 ಏಲಕ್ಕಿ ಹಾಗೆ ತಗೊಂಡಿದ್ದೇನೆ. ಹಾಕಿದ್ರಿಂದ ಒಳ್ಳೆ ಪರಿಮಳ ಇರ್ತದೆ. ಸಣ್ಣಗೆ ಕಟ್ಟು ಮಾಡಿಟ್ಟ ಶುಂಠಿ, ಮತ್ತು ಸಣ್ಣಗೆ ಕಟ್ಟು ಮಾಡಿಟ್ಟ ಬೆಳ್ಳುಳ್ಳಿ. ಈಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ ಮೇಲೆ ಉಳಿದಿಟ್ಟ ನೀರುಳ್ಳಿ ಜಾಸ್ತಿ ಬೇಕು ಅಂತ ಹೇಳುವವರು ಇನ್ನು ಸಣ್ಣಗೆ ಕಟ್ಟು ಮಾಡಿ ಹಾಕಿಕೊಳ್ಬೋದು. ನೀರುಳ್ಳಿ ಹಾಕಿ ಒಳ್ಳೆಯದು ಮಿಕ್ಸ್ ಮಾಡಿ. ನೀರುಳ್ಳಿಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಶುಂಠಿ ಇದೆಲ್ಲ ನೀರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗ್ತಾ ಉಂಟು. ಅವು 1 ಟೊಮೆಟೊ ಹಾಕಿಕೊಳ್ತಿದ್ದೇನೆ. ಹುಳಿ ಟೊಮೆಟೊ ಅಲ್ಲ, ನಾನು ಲಿಂಬೆ ರಸ ಅದಕ್ಕೆ ಹಾಕಿದ್ದೇನೆ. ಅದಕ್ಕೆ ಹುಳಿ ಟೊಮೆಟೊ ಅಲ್ಲ, ಇದು 1 ಟೊಮೆಟೊ ಹಾಕಿದೆ. ಟೊಮೆಟೊ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೆ, ಸ್ವಲ್ಪ ಕರಿಬೇವು ಹಾಕಿಕೊಳ್ತಿದ್ದೇನೆ. ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ. ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ. ಟೊಮೆಟೊ ಎಲ್ಲ ಒಳ್ಳೆ ಸ್ಮೂತ್ ಆಗಿದೆ, ಸಾಕು. ಇವಾಗ ಮಿಕ್ಸ್ ಮಾಡಿದ್ದ ಚಿಕನ್ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ.
ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಟ್ಟಿಗೆ ಬೇರೆಯಲ್ಲಿ. ಇದು ಸ್ವಲ್ಪ ಬೇಯಲಿ, ಚಿಕನ್ ನೀರು ಬಿಟ್ಟು ಬೇಯಲಿ. ನೋಡಿ ಚಿಕನ್ ಇದು ನೀರು ಬಿಟ್ಟು ಸ್ವಲ್ಪ ಬೆಂದಿದೆ. ಇವಾಗ ಮಸಾಲೆ ಹಾಕಿಕೊಳ್ಬೇಕು, ಕಡ್ದಿಟ್ಟ ಮಸಾಲೆ ಹಾಕಿ. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗೋದಿಲ್ಲ, ಸ್ವಲ್ಪ ಫ್ರೈ ಥರ ಮಾಡೋದು. ನಿಮಗೆ ಗ್ರೇವಿ ಟೈಪ್ ಬೇಕು ಅಂತ ಹೇಳುವವರು ಈ ಟೈಮಲ್ಲಿ ನಿಮಗೆ ನೀರು ಬೇಕಾದಾಗೆ ಹಾಕಿಕೊಳ್ಬೋದು. ನಾನು ಸ್ವಲ್ಪ ಹಾಕೋದು, ತುಂಬ ಸ್ವಲ್ಪ ಡ್ರೈ ಆಗಿ ಮಾಡುವಂತೆ. ಹಾಕಿದ ಮೇಲೆ ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ. ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಮತ್ತು ರುಚಿ ಮತ್ತೆ ನೋಡ್ಬೋದು. ಉಪ್ಪೆಲ್ಲ ಹಾಕಿದ್ದೇನೆ ಆಗಲೆಲ್ಲ. ಈಗ ಇದು ಸಣ್ಣ ಮೀಡಿಯಮ್ ಉರಿಯಲ್ಲಿ ಈಗ ಇದು ಈಗ ನೋಡಿ ಒಂದು 5-6 ನಿಮಿಷ ಆಗಿದೆ. ಒಳ್ಳೆ ಪರಿಮಳ ಬರ್ತಾ ಉಂಟು. ಮತ್ತು ರುಚಿ ನೋಡಿ ಉಪ್ಪು ಹಾಕಿಕೊಳ್ಳಿ. ನಡುವಿನಲ್ಲಿ ಮಿಕ್ಸ್ ಮಾಡಬೇಕು. ನಾನು ನಡುವಿನಲ್ಲಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ ರುಚಿ ನೋಡಿ. ಇವಾಗ ಉಪ್ಪೆಲ್ಲ ರುಚಿ ನೋಡಿದ್ದೇನೆ, ನೀವು ರುಚಿ ನೋಡಿ ಬೇಕಾದ್ರೆ ಉಪ್ಪು ಹಾಕಿಕೊಳ್ಳಿ. ನಡುವಿನಲ್ಲಿ ಮಿಕ್ಸ್ ಮಾಡಬೇಕು ಒಮ್ಮೊಮ್ಮೆ ಹಾಗೆ. ಮತ್ತು ಇದನ್ನು ತೆರೆದಿಟ್ಟು ಇನ್ನೂ ಸ್ವಲ್ಪ ತಿಕ್ನೆಸ್ ಬರಬೇಕು ಅಂತ ಹೇಳಿದರೆ ಇನ್ನೂ ಸ್ವಲ್ಪ ತೆರೆದಿಟ್ಟು ಹೀಗೆ ಸ್ವಲ್ಪ ಇನ್ನು ಬೇಕಾದರೆ ಹೀಗೆ ಫ್ರೈ ಮಾಡಿಕೊಳ್ಳಿ. ಆವಾಗ ತಿಕ್ನೆಸ್ ಬರ್ತದೆ, ತಿಕ್ಕಾಗ್ತದೆ ಇದು. ನಾನು ಇವಾಗ ಗ್ಯಾಸ್ ಆಫ್ ಮಾಡ್ತಿದ್ದೇನೆ. ತಣ್ಣಗೆ ಆಗುವಾಗ ಇನ್ನೂ ತಿಕ್ಕಾಗ್ತದೆ, ಸಾಕು ಅಂತೇಳಿ. ಈಗ ನೋಡಿ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಹಾಕಿಕೊಳ್ಬೋದು. ಖಾರ ಜಾಸ್ತಿ ಬೇಕು ಅಂತ ಹೇಳುವುದು ಕಾಯಿ ಮೆಣಸು ಬೇಕಾದರೆ ಹಾಕಿಕೊಳ್ಬೋದು ಸಣ್ಣಗೆ ಕಟ್ ಮಾಡಿ. ನೋಡಿ ಸೂಪರ್ ಆಗಿರುವಂಥ ಸಿಂಪಲ್ ಆಗಿ ಮನೆಯಲ್ಲಿರುವಂಥ ಒಂದು ಸಾಮಗ್ರಿಗಳನ್ನು ಬಳಸಿ ಚಿಕನ್ ಫ್ರೈ ಮಾಡಿದ್ದೇನೆ. ತುಂಬ ಟೇಸ್ಟಾಗಿರ್ತದೆ. ಒಮ್ಮೆ ಮಾಡಿದರೆ ಮತ್ತೆ ಮಾಡಬೇಕು ಅಂತ ಎನಿಸ್ತದೆ. ಇದನ್ನು ನಿಮ್ಮ ಮನೆಯಲ್ಲಿ ಖಂಡಿತವಾಗಿ ಮಾಡಿ. ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕಿಕೊಳ್ತಿದ್ದೇನೆ. ನೋಡಿ ಎಷ್ಟು ಒಳ್ಳೆಯಾಗಿ ಬಂದಿದೆ ಅಂತ ಚಿಕನ್ ಫ್ರೈ. ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳಲ್ಲಿ ಮಾಡಿಕೊಳ್ಬಹುದು. ಬ್ಯಾಚುಲರ್ಗೂ ಮಾಡಬಹುದು. ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು, ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.